ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಬಿಗ್ ಬಾಸ್ ಆಟ ಸೀಸನ್ 12 ಆಟ ಮುಗೀತು. ವಿನ್ನರ್ ಕೂಡ ಘೋಷಣೆ ಆಗಾಯಿತು. ಈಗ ಇರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯ ಆಟ ಮುಗಿದ ಬಳಿಕನೂ ಕೂಡ ಆಗ್ತಿರುವಂಥ ಚರ್ಚೆಯ ಬಗ್ಗೆ. ಹೌದು, ಮಳೆ ನಿಂತರೂ ಮಳೆ ಹನಿ ನಿಲ್ಲಿಲ್ಲ ಅನ್ನುವಂಥ ಒಂದು ಮಾತಿದೆ. ಬಾರಿ ಹಿಂದಿನ ಮಾತಿದು. ಹಾಗೆ ಬಿಗ್ ಬಾಸ್ ನಿಂತರೂ ಕೂಡ ಬಿಗ್ ಬಾಸ್ ಬಗೆಗಿನ ಚರ್ಚೆಗಳು ಮಾತ್ರ ನಿಂತಿಲ್ಲ. ಆರೋಪ ಪ್ರತ್ಯಾರೋಪಗಳು ಕೂಡ ನಿಲ್ತಿಲ್ಲ. ಆರೋಪ ಪ್ರತ್ಯಾರೋಪಗಳ ಒಂದು ದೊಡ್ಡ ವಾಕ್ ಸಮರವೇ ನಡೀತಿದೆ ಅಂತಲೇ ಹೇಳ್ಬೋದು. ಪ್ರಮುಖವಾಗಿ ಇಲ್ಲಿ ಈಗ ಈ ಬಿಗ್ ಬಾಸ್ ಮುಗಿದ ಬಳಿಕ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಎತ್ತಿದ್ದು ಯಾರು ಅಂತೇಳಿ ಕೇಳಿದ್ರೆ ಅದು ಒನ್ ಆ್ಯಂಡ್ ಓನ್ಲಿ ಅಶ್ವಿನಿ ಗೌಡ ಅವರು. ಹೌದು, ಅಶ್ವಿನಿ ಗೌಡ ಅವರಿಗೆ ಗಿಲ್ಲಿ ಗೆದ್ದಿದ್ದು ಯಾವ ಕಾರಣಕ್ಕೂ ಕೂಡ ಸಹಿಸೋದಕ್ಕೆ ಸಾಧ್ಯವಾಗ್ತಿಲ್ಲ. ನಿರಂತರವಾಗಿ ತಮ್ಮ ಆಕ್ರೋಶವನ್ನು ಹೊರಗಡೆ ಹಾಕ್ತಿದ್ದಾರೆ, ತಮ್ಮ ಸಿಟ್ಟನ್ನು ಕೂಡ ಹೊರಗಡೆ ಹಾಕ್ತಿದ್ದಾರೆ. ಅಸಲಿಗೆ ಗಿಲ್ಲಿ ಗೆಲ್ಲಲೇಬಾರ್ದಾಗಿತ್ತು ಅನ್ನುವಂಥದ್ದು ಅವರ ಒಂದು ಆರೋಪ ಅಥವಾ ಅವರ ಹಕ್ಕೊತ್ತಾಯ. ಇನ್ನು ನಿಜವಾಗ್ಲೂ ಕೂಡ ನನಗೆ ಓಟು ಜಾಸ್ತಿ ಬಂದಿರುವಂಥದ್ದು, ಈ ಓಟನ್ನು ಡಿಸ್ಕ್ಲೋಸ್ ಮಾಡಿದರೆ, ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ ಬಂದಿದೆ ಅನ್ನೋದನ್ನು ಡಿಸ್ಕ್ಲೋಸ್ ಮಾಡಿದರೆ ನಿಮಗೆ ಉತ್ತರ ಸಿಗ್ತದೆ. ನೀವೇ ಕ್ಲಿಯರಾಗಿ ಇದನ್ನು ತಿಳ್ಕೊಳ್ಬಹುದು ಅನ್ನುವಂಥ ವಿಚಾರವನ್ನು ಕೂಡ ಅಶ್ವಿನಿ ಗೌಡ ಹೇಳಿದ್ದಾರೆ. ಹಾಗಾದರೆ ಅಶ್ವಿನಿ ಗೌಡ ಅವರಿಗೆ ಬಂದಂಥ ಓಟ್ ಎಷ್ಟು, ಗಿಲ್ಲಿಗೆ ಬಂದಿರುವಂಥ ಓಟ್ ಎಷ್ಟು, ಅಶ್ವಿನಿ 3ನೇ ಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಹಾಗಾದರೆ ರಕ್ಷಿತಾಗೆ ಬಂದಂಥ ಓಟ್ ಎಷ್ಟು, ರಕ್ಷಿತಾ ಮತ್ತು ಗಿಲ್ಲಿಯ ನಡುವೆ ಇರುವಂಥ ಅಂತರ ಎಷ್ಟು ಅಂತೇಳಿ ಕೇಳಿದ್ರೆ ಬಹುಶಃ ನಿಮ್ಮ ತಲೆ ಗಿರ 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 ತಿರುಗಬಹುದು. ಅಶ್ವಿನಿ ಎಲ್ಲಿದ್ದಾರೆ, ಗಿಲ್ಲಿ ಎಲ್ಲಿದ್ದಾನೆ, ಗಿಲ್ಲಿಯ ಓಟ್ ಎಷ್ಟು, ಅಶ್ವಿನಿಯ ಓಟ್ ಎಷ್ಟು ಅಂತ ಹೇಳ್ಬಿಟ್ಟು ಬಹುಶಃ ನೀವು ಅಚ್ಚರಿ ಪಡುವಂತಹ ಒಂದು ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದಂತೆ ಬಿಗ್ ಬಾಸ್ ಮನೆ ಒಂದು ರೀತಿಯಲ್ಲಿ ಕುತೂಹಲದ ಕೇಂದ್ರ ಬಿಂದುವಾಗಿರುವಂಥ ಮನೆ. ಇಲ್ಲಿರುವಂತಹ ಸದಸ್ಯರು ಎಷ್ಟೆಷ್ಟು ಓಟನ್ನು ಪಡೆದಿದ್ದಾರೆ, ಏನೇನಾಗಿದೆ ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲಗಳು ಅಂತೂ ದಿನದಿಂದ ದಿನಕ್ಕೆ ಹೆಚ್ಚುತ್ತಾನೆ ಇದೆ. ಅದರಲ್ಲೂ ಕೂಡ ಯಾವಾಗ ಅಶ್ವಿನಿ ಗೌಡ ಅವರು ಈ ಓಟಿನ ವಿಚಾರದ ಬಗ್ಗೆ ಚರ್ಚೆಗಳನ್ನು ಎತ್ತಿದ್ರೋ, ಅನುಮಾನವನ್ನು ತೋರ್ಪಡಿಸಿದ್ರು, ಈಗ ಈ ಓಟ್ನ ಬಗ್ಗೆನೇ ಒಂದಷ್ಟು ಸಂಗತಿಗಳು ಹೊರಗಡೆ ಬೇರೆ ಬೇರೆ ರೂಪದಲ್ಲಿ ವೈರಲ್ ಆಗ್ತಿದ್ದಾವೆ. ಧನುಷನ್ನು ಬಿಟ್ಟು ಟಾಪ್ 5 ಸ್ಪರ್ಧಿಗಳ ಮತಗಳ ಬಗ್ಗೆ ನೆಟ್ಟಿಗರು ಮಾತನಾಡಿಕೊಳ್ತಾ ಇದ್ದಾರೆ. ವೋಟಿಂಗ್ ಲಿಸ್ಟು ಲೀಕ್ ಆಯಿತಾ ಅನ್ನುವಂಥ ಅನುಮಾನವನ್ನು ತೋರಿಸ್ತಿದ್ದಾರೆ. ಹಾಗಾದರೆ ನಿಜವಾಗ್ಲೂ ಕೂಡ ವೋಟಿಂಗ್ ಲಿಸ್ಟು ಲೀಕ್ ಆಗಿದ್ದರೆ, ಈಗ ವೈರಲ್ ಆಗ್ತಿರುವಂಥ ವೋಟಿಂಗ್ ಲಿಸ್ಟ್ನ ಪ್ರಕಾರ ಅಲ್ಲಿ ಯಾವ್ಯಾವ ಸ್ಪರ್ಧೆಗೆ ಎಷ್ಟೆಷ್ಟು ಓಟು ಬಿದ್ದಿದೆ ಅನ್ನೋದನ್ನು ನೀವು ನೋಡಿದ್ರೆ ಬಹುಶಃ ನಿಮಗೂ ಕೂಡ ಅಚ್ಚರಿ ಆಗ್ಬೋದು. ಮತ್ತು ನೀವು ಕೂಡ ಏನಪ್ಪ ಇದು ಅಂತ ಹೇಳ್ಬಿಟ್ಟು ತಲೆ ಮೇಲೆ ಕೈ ಹಿಡ್ಕೊಂಡು ಕೂರ್ಬೋದು. ಅಷ್ಟು ಡಿಫ್ರೆನ್ಸ್ ಇದೆ ಒಬ್ಬೊಬ್ಬ ಸ್ಪರ್ಧೆಯ ನಡುವಿನ ಓಟ್ನ ನಡುವೆ. ಅದರಲ್ಲೂ ಕೂಡ ಮೊದಲ ಸ್ಥಾನ ಮತ್ತು 2ನೇ ಸ್ಥಾನ ಅಂದರೆ ಮೊದಲ ರನ್ನರ್ ಅಪ್ ಸ್ಥಾನವನ್ನು, ಈ ಅಂತರವನ್ನು ನೋಡಿದ್ರೆ ಬಹುಶಃ ನೀವು ಅಪ್ಪ ಈ ರೀತಿಯೂ ಕೂಡ ಆಗೋದಕ್ಕೆ ಸಾಧ್ಯನಾ ಅಂತಲೂ ಕೂಡ ಮಾತನಾಡಿಕೊಳ್ಳಬಹುದು. ಅಂತಹ ಅಂತರ ಇದೆ. ಹಾಗಾದರೆ ಎಷ್ಟು ಅಂತರ ಇದೆ ಬನ್ನಿ ನೋಡ್ತಾ ಹೋಗೋಣ. ನೋಡಿ, ಬಿಗ್ ಬಾಸ್ ಕನ್ನಡ ಸೀಸನ್ನು 12ರ ವಿನ್ನರ್ ಗಿಲ್ಲಿ ನಟ ಆಗಿದ್ದು ಶೋ ಮುಗಿದಿದ್ದೂ ಕೂಡ ಆಯಿತು. ಜೊತೆಗೆ ಯಾರ್ಯಾರಿಗೆ ಎಷ್ಟೆಷ್ಟು ಮತಗಳು ಬಿದ್ದಿದ್ದಾವೆ ಅನ್ನೋದು ಕೂಡ ಗೊತ್ತಾಯಿತು. ಗಿಲ್ಲಿಗೆ ಒಟ್ಟಾರೆಯಾಗಿ ಸಿಕ್ಕಂಥ ಓಟ್ಗಳು ಎಷ್ಟು ಅನ್ನೋ ಕುರಿತು ಕಿಚ್ಚ ಸುದೀಪ್ ಅವರು ಬಹಿರಂಗಪಡಿಸದೇ ಇದ್ರೂ ಕೂಡ ಹಿಂದಿನ ದಿನ ಅಂದರೆ ಶನಿವಾರದ ದಿನ ಬಿದ್ದಂಥ ಓಟುಗಳನ್ನೇ ಇಲ್ಲಿ ಒಂದು ಮಾನದಂಡವಾಗಿ ತೆಗೆದುಕೊಂಡ್ರೆ ಭಾನುವಾರ ಎಷ್ಟು ಓಟು ಬಿದ್ದಿರಬಹುದು ಅನ್ನೋದು ಜಸ್ಟ್ ನೀವು ಇಮ್ಯಾಜಿನ್ ಮಾಡಿಕೊಳ್ಬಹುದು. ಒಂದು ಮಾಹಿತಿಯ ಪ್ರಕಾರ 37 ಕೋಟಿ ಓಟ್ಗಳು ಬಿದ್ದಿದ್ದಾವೆ. ಎಷ್ಟು? 37 ಕೋಟಿ ಓಟ್. ಯಾರಿಗೆ? ಇದು ನಂಬರ್ 1 ಸ್ಥಾನದಲ್ಲಿರುವಂಥ ಸ್ಪರ್ಧೆಗೆ. ಅದ್ಯಾರು? ಗಿಲ್ಲಿ. ಶನಿವಾರ ಬಿದ್ದಂಥ ಓಟು. ಶನಿವಾರದ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಇದನ್ನು ಬಹಿರಂಗಪಡಿಸ್ತಾರೆ. ಈ ಸೀಸನ್ನ ವಿಜೇತರಿಗೆ 37 ಕೋಟಿಗೂ ಹೆಚ್ಚು ಅಧಿಕ ಮತಗಳು ಇಲ್ಲಿವರೆಗೂ ಕೂಡ ಬಂದಿದ್ದಾವೆ. ಇದು ಶುಕ್ರವಾರ ರಾತ್ರಿ 12 ಗಂಟೆವರೆಗೂ ಕೂಡ ಬಂದಂಥ ಓಟ್ಗಳು ಅಂತೇಳ್ಬಿಟ್ಟು ಸ್ಪಷ್ಟಪಡಿಸಿ, ಭಾನುವಾರ 11 ಗಂಟೆಯವರೆಗೆ ವೋಟಿಂಗ್ ಲೈನ್ ತೆರೆದಿರ್ತದೆ. ಒಟ್ಟಾರೆಯಾಗಿ ಬಿದ್ದಂಥ ಮತಗಳನ್ನು ಇಲ್ಲಿ ನಾನು ರಿವೀಲ್ ಮಾಡ್ತೀನಿ ಎನ್ನುವಂಥ ವಿಚಾರವನ್ನು ಶನಿವಾರ ಹೇಳಿರ್ತಾರೆ. ಬಟ್ ಅದ್ಯಾಕೋ ಭಾನುವಾರ ಈ ಓಟನ್ನು ರಿವೀಲ್ ಮಾಡೋದಿಲ್ಲ. ಹೀಗಾಗಿ ಇದೇ ಈಗ ದೊಡ್ಡ ಚರ್ಚೆಯ ಕೇಂದ್ರ ಬಿಂದು ಆಗಿರುವಂಥದ್ದು. ಬಹುಶಃ ಕಿಚ್ಚ ಸುದೀಪ್ ಅವರು ರಿವೀಲ್ ಮಾಡಿಬಿಟ್ಟಿದ್ದರೆ ಸಮಸ್ಯೆನೇ ಆಗ್ತಿರಲಿಲ್ಲ ಮತ್ತು ಗೊಂದಲಗಳು ಕೂಡ ಸೃಷ್ಟಿ ಆಗ್ತಿರಲಿಲ್ಲ. ಬಟ್ ಕಿಚ್ಚ ಸುದೀಪ್ ಅವರು ರಿವೀಲ್ ಮಾಡಲಿಲ್ಲ. ಶನಿವಾರ ಮಾಡಿದ್ರೇನು 37 ಕೋಟಿ ಓಟ್ ಬಿದ್ದಿದೆ ಅನ್ನೋದನ್ನು ಏನು ಹೇಳಿದ್ರಲ್ಲ, ಅಷ್ಟು ಬಿಟ್ಟರೆ ಭಾನುವಾರ ಏನೂ ಕೂಡ ಹೇಳಬೇಕಾಗಿತ್ತು, ಬಟ್ ಹೇಳಲಿಲ್ಲ. ಈಗ ಇದೇ ಚರ್ಚೆ ಈಗ ದೊಡ್ಡ ಮಟ್ಟದಲ್ಲಿ ನಡೀತಿರುವಂಥದ್ದು. ಅಂದರೆ ಈ
ಶನಿವಾರ ಶುಕ್ರವಾರ ರಾತ್ರಿ 12 ಗಂಟೆಯಿಂದ ಭಾನುವಾರ 10 ಗಂಟೆವರೆಗೆ ಬಿದ್ದಂಥ ಓಟುಗಳ ಸಂಖ್ಯೆ ಎಷ್ಟು ಅನ್ನುವಂಥದ್ದು ಈಗ ಕುತೂಹಲದ ಕೇಂದ್ರಬಿಂದು. ಎಷ್ಟೆಷ್ಟು ಬಿದ್ದಿರ್ಬೋದು, ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ ಆಗಿದೆ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂಥ ಕುತೂಹಲ. ಅದನ್ನೇ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಈಗ ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ ಬಿದ್ದಿದೆ ಅನ್ನೋದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನಂಬಬಹುದಾದಂಥ ಮಾಹಿತಿಗಳ ಪ್ರಕಾರ 5 ಸ್ಪರ್ಧಿಗಳಿಗೆ ಬಿದ್ದಂಥ ಓಟು ಒಂದು ಎಷ್ಟೆಷ್ಟು ಅನ್ನೋದು ಗೊತ್ತಾದರೆ, ಅಂದರೆ ವಿನ್ನರನ್ನು ಬಿಟ್ಟು ಉಳಿದಂಥ ಸ್ಪರ್ಧಿಗಳಿಗೆ ಬಿದ್ದಂಥ ಓಟ್ ಎಷ್ಟು ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಸತ್ಯನೋ 100% ಸತ್ಯನೋ ಸುಳ್ಳೋ ಗೊತ್ತಿಲ್ಲ, ಬಟ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರೋದು ಮತ್ತು ಮೋಸ್ಟ್ ಅಕ್ಯುರೇಟ್ ಅಂತಲೂ ಕೂಡ ಕೆಲವರು ಹೇಳ್ತಿದ್ದಾರೆ, ಬಟ್ ಗೊತ್ತಿಲ್ಲ. ಬಟ್ ಈಗ ಆ್ಯಕ್ಚುಲ್ ವೋಟಿಂಗು ಕೌಂಟ್ಸು ಏನು ಬಿದ್ದಿದೆ ಅಂತೇಳಿ ನೋಡೋದಾದರೆ, ಗಿಲ್ಲಿ ನಟನಿಗೆ 55 ಕೋಟಿ ಓಟ್ ಬಿದ್ದಿದೆ ಅಂತೆ. ಎಷ್ಟು? 55 ಕೋಟಿ. ಇದು ಯಾವಾಗ? ಭಾನುವಾರ ಬೆಳಿಗ್ಗೆ 10 ಗಂಟೆವರೆಗೆ. ಇದನ್ನು ಹೊರತುಪಡಿಸಿದರೆ 2ನೇ ಸ್ಥಾನದಲ್ಲಿರುವಂತಹ ರಕ್ಷಿತಾಗೆ ಬಿದ್ದಿರೋದು ಕೇವಲ 5 ಕೋಟಿ ಓಟು. ಎಷ್ಟೋ? 5 ಕೋಟಿ. ಗಿಲ್ಲಿಗೆ ಬಿದ್ದಿದ್ದು 55 ಕೋಟಿ. 50 ಕೋಟಿ ಡಿಫರೆನ್ಸ್. ಎಷ್ಟು ಹೇಳಿ? 50 ಕೋಟಿ. ಯಪ್ಪ, ನಂಬ್ತೀರಾ? ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಎಂಥವರಾದರೂ ಕೂಡ ನಂಬೋದಕ್ಕೆ ಸಾಧ್ಯವಿಲ್ಲ. ಅಂತಹ ಡಿಫರೆನ್ಸ್ 50 ಕೋಟಿ ಡಿಫರೆನ್ಸ್ ಇದೆ ಮೊದಲ ಸ್ಥಾನ ಮತ್ತು ಮೊದಲ ರನ್ನರ್ ಅಪ್ ಸ್ಥಾನಕ್ಕೆ. ಇನ್ನು ಇದನ್ನು ಹೊರತುಪಡಿಸಿದ್ರೆ ಈಗ ಭಾರಿ ಕೊಚ್ಕೊಳ್ತಿದ್ದಾರಲ್ಲ ಮಹಾನ್ ನಾಯಕಿ ಅಶ್ವಿನಿ ಗೌಡ ಅವರು, ಅವ್ರಿಗೆ ಬಿದ್ದಿರೋ ಓಟ್ ಎಷ್ಟಂತೆ ಗೊತ್ತಾ? 4.98 ಕೋಟಿ. ಅಂದರೆ 4,98,00,000. 4,98,00,000. ಹೆಚ್ಚು ಕಡಿಮೆ 2 ಲಕ್ಷ ಶಾರ್ಟೇಜ್ ಇದೆ ರಕ್ಷಿತಾಯಿಂದ. ಆ ಕಡೆ ಈ ಕಡೆ ಆಗ್ತದೆ, ಬಟ್ ಒಂದು ಅಪ್ರಾಕ್ಸ್ ಇಷ್ಟಿದೆ. ಇನ್ನು ಆಯಿತು, ಕಾವ್ಯಗೆ ಎಷ್ಟು ಓಟ್ ಬಿದ್ದಿದೆ? ಇದು ಅಶ್ವಿನಿ ಗೌಡ ಅವರೇ ಸರಿಯಾಗಿ ಕೇಳಿಸ್ಕೊಳ್ಳಿ. ಕಾವ್ಯಗೆ ಎಷ್ಟು ಓಟ್ ಬಿದ್ದಿದೆ ಗೊತ್ತಾ? 4,97,00,000. 4.97 ಕೋಟಿ. ಅಂದರೆ ನಿಮಗೂ ಮತ್ತು ಕಾವ್ಯಗೂ ಇರೋದು ಕೇವಲ 2 ಲಕ್ಷನೂ ಅಲ್ಲ, 1 ಲಕ್ಷ ಡಿಫ್ರೆನ್ಸ್. ರಕ್ಷಿತಗೂ ನಿಮಗೂ 2 ಲಕ್ಷ ಡಿಫ್ರೆನ್ಸ್ ಇದೆ, ಬಟ್ ನಿಮಗೂ ಕಾವ್ಯಗಿರೋದು ಕೇವಲ 1 ಲಕ್ಷ ಓಟು ಡಿಫ್ರೆನ್ಸು. ಇನ್ನು 5ನೇ ಸ್ಥಾನವನ್ನು ಅಲಂಕರಿಸಿದಂಥ ರಘುಗೆ ಬಿದ್ದಿದ್ದು ಕೇವಲ 1,40,00,000. ಆದರೆ 1,40,00,000 ಆದರೆ ಧನುಷಿಗೆ ಬಿದ್ದಿದ್ದು ಒನ್ಸ್ ಅಗೇನ್ 1,30,00,000. ಇಷ್ಟೇ. ಅಲ್ಲಿಗೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಗಿಲ್ಲಿಗೆ 55 ಕೋಟಿ, ರಕ್ಷಿತಾ ಶೆಟ್ಟಿಗೆ 5 ಕೋಟಿ, ಅಶ್ವಿನಿ ಗೌಡಗೆ 4.98 ಕೋಟಿ, ಕಾವ್ಯ ಶೈವಗೆ 4.97 ಕೋಟಿ, ರಘುಗೆ 1.4 ಕೋಟಿ, ಧನುಷ್ಗೆ 1.3 ಕೋಟಿ ಓಟ್ಸ್ಗಳು ಬಿದ್ದಿದ್ದಾವೆ. ಅಲ್ಲಿಗೆ ರಕ್ಷಿತಾ ಮತ್ತು ಗಿಲ್ಲಿಯ ನಡುವಿನ ವ್ಯತ್ಯಾಸ 50 ಕೋಟಿ ಆದರೆ ಅಶ್ವಿನಿ ಗೌಡ ಮತ್ತು ಗಿಲ್ಲಿಯ ನಡುವಿನ ವ್ಯತ್ಯಾಸವು ಕೂಡ 50 ಕೋಟಿಗಿಂತನೂ ಕೂಡ ಹೆಚ್ಚಿಗೆ. 50 ಕೋಟಿಗಿಂತನೂ ಕೂಡ ಹೆಚ್ಚಿಗೆ ಇದೆ. ಇನ್ನು ಕಾವ್ಯ ಶೈವ ಮತ್ತು ಈ ಅಶ್ವಿನಿ ನಡುವೆ ವ್ಯತ್ಯಾಸ ಇರುವಂಥದ್ದು ಕೇವಲ 1 ಲಕ್ಷ. ಅಶ್ವಿನಿ ಗೌಡ ಮತ್ತು ರಕ್ಷಿತಾ ಶೆಟ್ಟಿ ನಡುವೆ ಇರುವಂಥದ್ದು ಸುಮಾರು 2 ಲಕ್ಷ ಓಟ್ನ ಅಂತರ. ಇನ್ನು ರಘು ಮತ್ತು ಈ ಕಾವ್ಯಶೈವ ನಡುವೆ ಭಾರಿ ಅಂತರ ಇದ್ದರೆ, ಧನುಷ್ ಮತ್ತು ರಘು ನಡುವೆ ಇದ್ದಿದ್ದು ಕೇವಲ 1 ಲಕ್ಷ ಡಿಫರೆನ್ಸ್. ನೋಡಿ ಎಷ್ಟು ಕುತೂಹಲದಾಯಕವಾಗಿದ್ದಾವೆ ಈ ರಿಸಲ್ಟ್ ಅಂತೇಳಿ. ಅದಕ್ಕೆ ಹೇಳೋದು, ತುಂಬ ನಾವು ತಲೆ ಕೆಡಿಸ್ಕೊಂಡು ಏನೂ ಕೂಡ ಮಾಡೋದಕ್ಕೂ ಹೋಗಬಾರ್ದು. ಕೆಲವೊಂದಷ್ಟುಗಳನ್ನು ಈ ಅಕ್ಯುರಸಿ ಅಂದರೆ ಇಷ್ಟು ಬರ್ಬೋದು, ಇಷ್ಟು ಬಂದಿದೆ ಅಂತೇಳಿ ಗೊತ್ತಾದ ಮೇಲೆ ನಾವು ಮಾತನಾಡಬೇಕು, ಇಲ್ಲದಾದರೆ ತಪ್ಪಾಗುತ್ತೆ. ಇಲ್ಲೂ ಕೂಡ ಅಶ್ವಿನಿ ಗೌಡ ಮಾತನಾಡಿ ತಪ್ಪು ಮಾಡಿದ್ರು ಅಂತೇಳಿ ಈಗ ಅನ್ನಿಸ್ತಿದೆ. ಅಶ್ವಿನಿ ಗೌಡ ಸುಮ್ಮನೆ ಇದ್ದಿದ್ರೆ, ಸೈಲೆಂಟಾಗಿದ್ದಿದ್ರೆ, ಜನರ ತೀರ್ಪನ್ನು ಒಪ್ಪಿಕೊಳ್ತೀನಿ ಅಂತ ಹೇಳಿದರೆ ಗ್ರೇಟ್ ಆಗ್ತಿದ್ರು. ಬಟ್ ಇಲ್ಲಿ ಏನೋ ಮಾಡೋಕ್ಕೋಗಿ ಇನ್ನೇನೋ ಮಾಡಿಕೊಂಡು ಈಗ ಅಶ್ವಿನಿ ಗೌಡ ತನಗಿದ್ದಂಥ ಗೌರವವನ್ನು ಕೂಡ ಹಾಳು ಮಾಡ್ಕೊಳ್ತಿದ್ದಾರೆ ಅನ್ನೋದರಲ್ಲಿ 2ನೇ ಮಾತೇ ಇಲ್ಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಈ ಓಟ್ನ ನಂಬರ್ಸ್ಗಳನ್ನು ನೋಡಿದ್ರೆ, ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ ಬಿದ್ದಿದೆ ಅನ್ನೋದನ್ನು ನೋಡಿದ ಮೇಲೆ ನಿಮಗೇನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.